ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಮಿತಿಮೀರ್ತಾ ಇದೆ. ಇಡೀ ವಿಶ್ವದಲ್ಲೇ ಪೀಕ್ ಟೈಮ್ನಲ್ಲಿ ಅಂದ್ರೆ ಅತಿ ಹೆಚ್ಚು ಟೈಮನ್ನು ಬೇಡುವಂತ ನಗರಗಳ ಪೈಕಿ ಬೆಂಗಳೂರು 3ನೇ ಸ್ಥಾನದಲ್ಲೇನೋ ಇದೆ ಅಂತ. ಹೀಗಾಗಿ ಟ್ರಾಫಿಕ್ ಕಂಟ್ರೋಲ್ಗೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಸಿಲಿಕಾನ್ ಸಿಟಿ. ಬಿಬಿಎಂಪಿ ಹೊಸ ಯೋಜನೆಯೊಂದನ್ನು ಜಾರಿಗೆ ತರುತ್ತಿದೆ. ಹೆಚ್ಚು ಟ್ರಾಫಿಕ್ ಇರುವ 9 ಕಾರಿಡಾರ್ಗಳಲ್ಲಿ ಬಸ್ ಲೇನ್ ನಿರ್ಮಾಣ ಮಾಡ್ತಾರೆ. ಬಿಎಂಟಿಸಿ ಮನವಿ ಹಿನ್ನೆಲೆ ಮೈಸೂರು ರಸ್ತೆ, ಮಾಗಡಿ ರಸ್ತೆ, ಬಳ್ಳಾರಿ ರಸ್ತೆ, ತುಮಕೂರು ರಸ್ತೆ, ಕನಕಪುರ ರಸ್ತೆ ಸೇರಿದಂತೆ 9 ಕಾರಿಡಾರ್ಗಳಲ್ಲಿ ಸೆಪರೇಟ್ ಅಥವಾ ಡೆಡಿಕೇಟೆಡ್ ಬಸ್ ಲೇನ್ ಅನ್ನೋದನ್ನ ಮಾಡ್ತಾರೆ. ಒಟ್ಟು 280 ಕೋಟಿ ರೂಪಾಯಿ ವೆಚ್ಚದಲ್ಲಿ 83 ಕಿಲೋಮೀಟರ್ ಡೆಡಿಕೇಟೆಡ್ ಬಸ್ ಲೇನ್ ನಿರ್ಮಾಣ ಆಗುತ್ತೆ. ರಸ್ತೆಯಲ್ಲಿ 3.5 ಮೀಟರ್ ಅಗಲ ಬಸ್ಗಳ ಸಂಚಾರಕ್ಕಷ್ಟೇ ಮೀಸಲು ಅನ್ನೋ ಪ್ಲಾನ್ ತರುತ್ತಾರೆ. ಬಿಎಂಟಿಸಿ, ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನ ಸಂಚಾರಕ್ಕೆ ಮಾತ್ರ ಅವಕಾಶ ಇರುತ್ತದೆ. ಖಾಸಗಿ ಏಜೆನ್ಸಿಯಿಂದ ಬಸ್ ಲೇನ್ ಡಿಸೈನ್ಗೆ ಬಿಬಿಎಂಪಿ ಯೋಜನೆಯನ್ನು ರೂಪಿಸ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು. ಯಾಕೆಂದ್ರೆ ನಿಮಗೆ ಮೆಟ್ರೋ ತಕ್ಕಮಟ್ಟಿಗಿನ ಟ್ರಾಫಿಕ್ ಕಂಜೆಷನ್ ಅನ್ನು ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇರೋದಿದೆ. ಈ ಡೆಡಿಕೇಟೆಡ್ ಬಸ್ ಲೇನ್ ಅನ್ನೋದಿದೆಯಲ್ಲ, ಇದಿದೆ ಫಸ್ಟ್ ಟೈಮ್ ಆ ಸಿಟಿನಲ್ಲಿ ಇಲ್ಲ. ಇದಿದೆ, ಆದರೆ ಸರಿಯಾಗಿ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಅದನ್ನು ತರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ 9 ಕಾರಿಡಾರ್ಗಳಲ್ಲಿ. ಈಗ ಆಯ್ತಪ್ಪ, ಬಸ್ ಲೇನ್ ಇರುತ್ತೆ. ಆ ಬಸ್ ಲೇನಿಗೆ ಯಾರಾದರೂ ಬೇರೆ 2 ವೀಲರೋ 4 ವೀಲರೋ ಪ್ರೈವೇಟ್ ವೆಹಿಕಲ್ಗಳು ಎಂಟ್ರಿ ಕೊಟ್ರೆ ಅದನ್ನ ಹೇಗೆ ತಡಿತಾರೆ? ದಂಡ ಹಾಕ್ತಾರೆ ಅಂತ ಅಂದ್ಕೊಳ್ಳೋಣ, ಫೋಟೋ ತಕ್ಕೋತಾರೆ ಅಂತ ಅಂದ್ಕೊಳ್ಳೋಣ. ಅದರ ಇಂಪ್ಲಿಮೆಂಟೇಷನ್ ಎಷ್ಟರ ಮಟ್ಟಿಗೆ ಆಗಬೇಕು ಅಂತ ಅಂದ್ರೆ ಡೇ 1 ನಿಂದಲೂ ಆ ಬಸ್ ಲೇನ್ ನಲ್ಲಿ ಬಸ್ಗಳು ಬಿಟ್ಟು ಯಾವುದೂ ಓಡಾಡೋದಕ್ಕೆ ಅವಕಾಶನೇ ಸಿಗಬಾರ್ದು. ಆ ರೀತಿ ಡಿಸೈನ್ ಮಾಡಬೇಕಾಗತ್ತೆ. ಅದು ಸಾಧ್ಯನಾ ಇಷ್ಟು ದೊಡ್ಡ ಮಟ್ಟದ ಟ್ರಾಫಿಕ್ ಕಂಜೆಷನ್ ಇರುವ ಜಾಗಗಳಲ್ಲಿ? ಈ ಎಲ್ಲ ಪ್ರಶ್ನೆಗಳು ಕಾಡ್ತಿವೆ. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಮಿತಿಮೀರ್ತಾ ಇದೆ. ಇಡೀ ವಿಶ್ವದಲ್ಲೇ ಪೀಕ್ ಟೈಮ್ನಲ್ಲಿ ಅಂದ್ರೆ ಅತಿ ಹೆಚ್ಚು ಟೈಮನ್ನು ಬೇಡುವಂತ ನಗರಗಳ ಪೈಕಿ ಬೆಂಗಳೂರು 3ನೇ ಸ್ಥಾನದಲ್ಲೇನೋ ಇದೆ ಅಂತ. ಹೀಗಾಗಿ ಟ್ರಾಫಿಕ್ ಕಂಟ್ರೋಲ್ಗೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಸಿಲಿಕಾನ್ ಸಿಟಿ. ಬಿಬಿಎಂಪಿ ಹೊಸ ಯೋಜನೆಯೊಂದನ್ನು ಜಾರಿಗೆ ತರುತ್ತಿದೆ. ಹೆಚ್ಚು ಟ್ರಾಫಿಕ್ ಇರುವ 9 ಕಾರಿಡಾರ್ಗಳಲ್ಲಿ ಬಸ್ ಲೇನ್ ನಿರ್ಮಾಣ ಮಾಡ್ತಾರೆ. ಬಿಎಂಟಿಸಿ ಮನವಿ ಹಿನ್ನೆಲೆ ಮೈಸೂರು ರಸ್ತೆ, ಮಾಗಡಿ ರಸ್ತೆ, ಬಳ್ಳಾರಿ ರಸ್ತೆ, ತುಮಕೂರು ರಸ್ತೆ, ಕನಕಪುರ ರಸ್ತೆ ಸೇರಿದಂತೆ 9 ಕಾರಿಡಾರ್ಗಳಲ್ಲಿ ಸೆಪರೇಟ್ ಅಥವಾ ಡೆಡಿಕೇಟೆಡ್ ಬಸ್ ಲೇನ್ ಅನ್ನೋದನ್ನ ಮಾಡ್ತಾರೆ. ಒಟ್ಟು 280 ಕೋಟಿ ರೂಪಾಯಿ ವೆಚ್ಚದಲ್ಲಿ 83 ಕಿಲೋಮೀಟರ್ ಡೆಡಿಕೇಟೆಡ್ ಬಸ್ ಲೇನ್ ನಿರ್ಮಾಣ ಆಗುತ್ತೆ. ರಸ್ತೆಯಲ್ಲಿ 3.5 ಮೀಟರ್ ಅಗಲ ಬಸ್ಗಳ ಸಂಚಾರಕ್ಕಷ್ಟೇ ಮೀಸಲು ಅನ್ನೋ ಪ್ಲಾನ್ ತರುತ್ತಾರೆ. ಬಿಎಂಟಿಸಿ, ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನ ಸಂಚಾರಕ್ಕೆ ಮಾತ್ರ ಅವಕಾಶ ಇರುತ್ತದೆ. ಖಾಸಗಿ ಏಜೆನ್ಸಿಯಿಂದ ಬಸ್ ಲೇನ್ ಡಿಸೈನ್ಗೆ ಬಿಬಿಎಂಪಿ ಯೋಜನೆಯನ್ನು ರೂಪಿಸ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು. ಯಾಕೆಂದ್ರೆ ನಿಮಗೆ ಮೆಟ್ರೋ ತಕ್ಕಮಟ್ಟಿಗಿನ ಟ್ರಾಫಿಕ್ ಕಂಜೆಷನ್ ಅನ್ನು ಕ್ಲಿಯರ್ ಮಾಡೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇರೋದಿದೆ. ಈ ಡೆಡಿಕೇಟೆಡ್ ಬಸ್ ಲೇನ್ ಅನ್ನೋದಿದೆಯಲ್ಲ, ಇದಿದೆ ಫಸ್ಟ್ ಟೈಮ್ ಆ ಸಿಟಿನಲ್ಲಿ ಇಲ್ಲ. ಇದಿದೆ, ಆದರೆ ಸರಿಯಾಗಿ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಅದನ್ನು ತರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ 9 ಕಾರಿಡಾರ್ಗಳಲ್ಲಿ. ಈಗ ಆಯ್ತಪ್ಪ, ಬಸ್ ಲೇನ್ ಇರುತ್ತೆ. ಆ ಬಸ್ ಲೇನಿಗೆ ಯಾರಾದರೂ ಬೇರೆ 2 ವೀಲರೋ 4 ವೀಲರೋ ಪ್ರೈವೇಟ್ ವೆಹಿಕಲ್ಗಳು ಎಂಟ್ರಿ ಕೊಟ್ರೆ ಅದನ್ನ ಹೇಗೆ ತಡಿತಾರೆ? ದಂಡ ಹಾಕ್ತಾರೆ ಅಂತ ಅಂದ್ಕೊಳ್ಳೋಣ, ಫೋಟೋ ತಕ್ಕೋತಾರೆ ಅಂತ ಅಂದ್ಕೊಳ್ಳೋಣ. ಅದರ ಇಂಪ್ಲಿಮೆಂಟೇಷನ್ ಎಷ್ಟರ ಮಟ್ಟಿಗೆ ಆಗಬೇಕು ಅಂತ ಅಂದ್ರೆ ಡೇ 1 ನಿಂದಲೂ ಆ ಬಸ್ ಲೇನ್ ನಲ್ಲಿ ಬಸ್ಗಳು ಬಿಟ್ಟು ಯಾವುದೂ ಓಡಾಡೋದಕ್ಕೆ ಅವಕಾಶನೇ ಸಿಗಬಾರ್ದು. ಆ ರೀತಿ ಡಿಸೈನ್ ಮಾಡಬೇಕಾಗತ್ತೆ. ಅದು ಸಾಧ್ಯನಾ ಇಷ್ಟು ದೊಡ್ಡ ಮಟ್ಟದ ಟ್ರಾಫಿಕ್ ಕಂಜೆಷನ್ ಇರುವ ಜಾಗಗಳಲ್ಲಿ? ಈ ಎಲ್ಲ ಪ್ರಶ್ನೆಗಳು ಕಾಡ್ತಿವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.